ಮಲ್ಲಯ್ಯ ರಾವುತರಾಯ ಜಾತ್ರಾ ಮಹೋತ್ಸವ ದೇವರ ಹಿಪ್ಪರಗಿ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಕಲಾವೈಭವ ಭಂಡಾರದ ಒಡೆಯ ಶ್ರೀ ರಾವುತ ರಾಯ ಮಲ್ಲಯ್ಯ ಜಾತ್ರಾ ಮಹೋತ್ಸವ ಐತಿಹಾಸಿಕ ಹಿನ್ನೆಲೆ ಪರಂಪರೆಯಿಂದ ನಡೆದುಕೊಂಡ ಬಂದ ಶ್ರೀ ಕಲಿಯುಗದ ಮಾರ್ತಾಂಡ ಶ್ರೀ ರಾವುತ ರಾಯ ಮಹಾರಾಜರ ಜಾತ್ರಾ ಮಹೋತ್ಸವ ಒಂದು ಪೌರಾಣಿಕ ಹಿನ್ನೆಲೆ ಕಥೆಯುಳ್ಳ ಶ್ರೀ ಗಂಗಿಮಾಳಮ್ಮ ದೇವಿ ಜೊತೆ ಶ್ರೀ ರಾವುತರಾಯ ವಿವಾಹ ಮಹೋತ್ಸವ ನಡೆಯಿತು. 7 ಕೋಟಿ ಜನ ಕುಳಿತಾಗ ಲಗ್ನ ನೆರವೇರುವ ಕಥಾ ಇತಿಹಾಸ ಸುಮಾರು 500 ವರ್ಷಗಳ ಹಳೆ ಕಾಲದಿಂದ ಇದುವರೆಗೂ ನಡೆದು ಬಂದು ಭಕ್ತಿ ಭಾವದಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗಿದೆ. 7 ಕೋಟಿ 7 ಕೋಟಿಗೂ ಎನ್ನುವ ವೇದ ಘೋಷಣೆಯೊಂದಿಗೆ ರಾತರಾಯ ಮಲ್ಲಯ್ಯನ ದೇವಸ್ಥಾನದಲ್ಲಿ ಬಂದು 5 ದಿನಗಳವರೆಗೆ ಜಾತ್ರೆ ನಡೆದು ಭಕ್ತರಿಂದ ಸಕ್ಕರೆ ಲೋಭನನ್ನ ಸ್ವೀಕರಿಸಿ ಮತ್ತೆ ರಾವುತರಾಯ ದೇವಸ್ಥಾನಕ್ಕೆ ಹಿಂದಿರುಗುತ್ತಾನೆ. ಈ ಬಾರಿ ಮಲ್ಲಯ್ಯ ದೇವಸ್ಥಾನ ಕಮಿಟಿ ದೇವಸ್ಥಾನದ ಸ್ವಚ್ಛತೆ ಮತ್ತು ಬಂದ ಭಕ್ತಾದಿಗಳಿಗೆ ಯಾವುದೇ ಅನಾನುಕೂಲವಾಗದಂತೆ ವ್ಯವಸ್ಥೆಯನ್ನ ಮಾಡಿದ್ದು ಭಕ್ತಾದಿಗಳು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇವಸ್ಥಾನ ಕಮಿಟಿ ಬಗ್ಗೆ ಭಕ್ತಾದಿಗಳು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ನನ್ನ ಹೆಸರು ಹನುಮಂತರಾಯ ದೇವರ ಮನಿ ರಾತ್ರಂಗುಡಿ ಅರ್ಚಿಕರದೇವು ನಾವು ಪೂಜಾರದೇವ್ರಿ. ಇಲ್ಲಿ ಪ್ರತಿ ವರ್ಷ ಸಿಹಿ ಹುಣ್ಣಿಮೆಗೆ ಜಾತ್ರೆ ಆಗ್ತೈತಿ. ಬಂದವರಿಗೆ ದಾಸೋಗ ಅನ್ನ ದಾಸೋಗ ಇರ್ತೈತಿ, ಬಂದಿ ಮುಡಿದಿರ್ತೈತಿ, ಪ್ರತಿಯೊಂದು ಕಾರ್ಯಕ್ರಮಗಳು ಇರ್ತಾವ್ರಿ, ಡೊಳ್ಳಿನ ಹಾಡಿಕೆ ಇರ್ತಾವೆ. ನೀವು ಏನೇನು ಬಂದು ಮಾಡಿ ಇವತ್ತು ಬರೋ ದಿವಸ ಲಗ್ನ ಇರ್ತೈತಿ, ನೋಡ್ಬೋದು, ಎಲ್ಲ ಥರ ಇರ್ತೈತಿ. ಇವತ್ತೊಂದು ಹೊಳೆ ಹೂ ದೇವ್ರ ಕಾರ್ಯಕ್ರಮ ಐತ್ರಿ. ಆ ಸದ್ದು ಈ ಬಂಡಿ ರಥದಲ್ಲಿ ಹೂವು ದೇವ್ರ ನೋಡೋದಕ್ಕೆ ಒಳಗೂ ಸಮಯ ಇರ್ತೈತಿ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತರಾಯ ದೇವ್ರ ಮನಿ ಸರ್. ಇದು ಯಾವ ಗುಡಿ? ಇದು ಮಲ್ಲಯ್ಯನ ಗುಡಿ. ಇದು ಮಲ್ಲಯ್ಯನ ಗುಡಿಯಲ್ಲಿ ರಾತ್ರಿ ಅಲ್ಲಿಂದ ಇಲ್ಲಿ ಬರ್ತಾನೆ ಜಾತ್ರೆ ಮಾಡ್ಕೊಳಕ. 5 ದಿವಸ ಇಲ್ಲಿ ಇರ್ತಾನೆ ರೀ.
ಸೀಗುಣಿ ಜಾತ್ರೆ ಆತತ್ರಿ. ಈಗ ಈ ಹೋಗೋ ಸಮಯ ಈಗ ಹೋಗ್ಯಾನ್ರಿ. ಈಗ 5 ದಿವಸದ ಏನು ಕಾರ್ಯಕ್ರಮಗಳು ಇರ್ತಾವ್ರಿ. ಹೊಳ್ಳಿ ನಾಳಿಕಿರ್ತಾವ, ಅನ್ನದಾಸೋಹ ಇರ್ತೈತಿ, ಬನ್ನಿ ಮುಡಿದ ಒಳಗೆ ಸೀಗುಣಿ ದಿವಸ ಇರ್ತೈತ್ರಿ. ಈ ಜಾತ್ರೆದು 500 ವರ್ಷದ ಇತಿಹಾಸ ಅಂತ ಹೇಳ್ಯಾರ ಹಿರಿಯರು. ಹೌದು, ಸತ್ಯ. 500 ಇತಿಹಾಸದ ವರ್ಷದ ಕಾಲದಿಂದ ಐತ್ರಿ.